ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 147 ಪಾಯಿಂಟ್ಸ್ ಡೌನ್ ಆಗಿ 59,958 ಕ್ಲೋಸ್ ಆಗಿದೆ. ನಿಫ್ಟಿ 37 ಪಾಯಿಂಟ್ಸ್ ಡೌನ್ ಆಗಿ 17,858 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 150 ಪಾಯಿಂಟ್ಸ್ ಡೌನ್ ಆಗಿ 42,082 ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್ ಆ ಓಪನಿಂಗಿಂದಾನು ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಗ್ತಾ ಅರೌಂಡು ಮಧ್ಯಾಹ್ನ 1:45 to 2 PM ಅರೌಂಡು ಅಗೈನ್ ಮಾರ್ಕೆಟ್ನಲ್ಲಿ ಒಂದು ಲಿಟಿಲ್ ಪಾಸಿಟಿವ್ ಬೌನ್ಸ್ ಅಂತೂ ಕಾಣಿಸಿದೆ. ಆ್ಯಂಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಮಾತಾಡ್ಕೊಳ್ಳೋಣ. ಬಿಕಾಸ್ ಇವತ್ತು ನಮಗೆ US CPI ಇನ್ಫ್ಲೇಷನ್ ಡೇಟಾ ಬರುತ್ತೆ ಅರೌಂಡ್ 7 PM. ಆ್ಯಂಡ್ ಇವನ್ ಲಾಸ್ಟ್ CPI ಇನ್ಫ್ಲೇಷನ್ ಡೇಟಾ ಆದಮೇಲೆ ನೀವು ಗಮನಿಸ್ತಾ ಇದ್ರೆ ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ US ಪ್ರೆಸಿಡೆಂಟು ಜೋ ಬೈಡೆನ್ ಅವರು ಸ್ಪೀಚ್ ಕೊಟ್ಟಿದ್ದಾರಲ್ವಾ. ಆ್ಯಂಡ್ ಇವತ್ತಿರುವಂಥ ಎಕ್ಸ್ಪೆಕ್ಟೇಷನ್ಸು ಆಫ್ಟರ್ CPI ಇನ್ಫ್ಲೇಷನ್ ಡೇಟಾ 90 ಮಿನಿಟ್ಸ್ವರೆಗೂ US ಪ್ರೆಸಿಡೆಂಟು ಜೋ ಬೈಡೆನ್ ಅವರು ಸ್ಪೀಚ್ ಇರುತ್ತೆ ಅಂತ. ಸೊ ಮೋಸ್ಟ್ಲಿ ಇರುವಂಥ ಡೇಟಾ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ಫ್ಲೇಷನ್ ಈಸ್ ಆಗುತ್ತೆ, ಅಂದ್ಕೊಂಡಿರೋದಂದ್ರೂ ಲೋವರ್ ಸೈಡ್ ಬರುತ್ತೆ ಅಂತ ಮಾರ್ಕೆಟ್ ಅಂತೂ ಎಸ್ಟಿಮೇಟ್ ಮಾಡ್ತಿದೆ. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ US ಪ್ರೆಸಿಡೆಂಟ್ ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡ್ತಾರಂತ ಮಾರ್ಕೆಟು ಪ್ರೆಸೆಂಟು ಪ್ರೈಸಿಂಗ್ನಂತೂ ಮಾಡಿದ್ದೆ. ಮತ್ತು ಮಾರ್ಕೆಟು ಅಷ್ಟೊಂದು ಪಾಸಿಟಿವ್ ಆಗಿದ್ದರೆ ನಮ್ಮ ಸ್ಟಾಕ್ ಮಾರ್ಕೆಟು ಏನಕ್ಕೆ ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಿದೆ. ಆ್ಯಂಡ್ 2022ನಲ್ಲಿ ನೀವು ಗಮನಿಸಿದ್ರೆ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲನೂ ನೆಗೆಟಿವ್ ಆಗಿದ್ದರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಪಾಸಿಟಿವ್ ಆಗಿ ಮೂವ್ ಆಗಿದೆ ಅಲ್ವಾ. ಆದರೆ 2023ನಲ್ಲಿ ಹಾಗಲ್ಲ. ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಸ್ಟೇಬಲ್ ಟು ಪಾಸಿಟಿವ್ನಲ್ಲಿದ್ದರೆ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ನೆಗೆಟಿವ್ ಆಗಿದೆ. ಇದರ ಬ್ಯಾಕ್ ಇರುವಂಥ ಕಲ್ಪ್ರೇಟ್ ಯಾರು? FIs. ನಿನ್ನೆ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ಲಿಂಗ್ ನೀವು ಗಮನಿಸ್ತಾ ಇದ್ದರೆ FI ಸೆಲ್ಲಿಂಗು 3,208 crores ಹತ್ರ ಸಿಂಗಲ್ ಟ್ರೇಡಿಂಗ್ ಸೆಷನಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಯಾವಾಗಲೂ FIs ಲಾಸ್ಟು 3 ಮಂತ್ಸಲ್ಲಿ ಸೆಲ್ ಮಾಡಿಲ್ಲ. ಸೊ ಲಾಸ್ಟ್ 3 ಮಂತ್ಸಲ್ಲೇ ಹೈಯೆಸ್ಟ್ ಸೆಲ್ ನಂಬರ್ ಇದು. ಲಾಸ್ಟ್ 14 ಡೇಸ್ನಲ್ಲಿ FIs 19,802 crores ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಇವತ್ತಿನ ಲೆವೆಲ್ಸ್ ಗಮನಿಸಿದ್ರೆ ಎಕ್ಸಾಕ್ಟ್ಲಿ 17,760 ಲೆವೆಲ್ಸ್ ಹತ್ರ ಏನಕ್ಕೆ ಇವತ್ತು ಮಾರ್ಕೆಟ್ ಅಪ್ಸೈಡ್ಗೆ ಏನಕ್ಕೆ ರಿಯಾಕ್ಟ್ ಆಗಿದೆ? ಬಿಕಾಸ್ ಡಿಸೆಂಬರ್ 26 ಮಾರ್ಕೆಟ್ ಹೋಗಿರೋಂಥ ಲೋ 17,774 ಇದೇ ಅಂತ ಅಲ್ಲ, ಪ್ರೀವಿಯಸ್ಲೇನು ಮಲ್ಟಿಪಲ್ ಟೈಮ್ಸು ಈ ಲೆವೆಲ್ನ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದ್ದೆ. ಅದರಿಂದಾನೇ ಇವತ್ತೂ 17,760 ಹತ್ರದಿಂದ ಸ್ವಲ್ಪ ರಿವರ್ಸಲ್ ಬಯರ್ಸ್ ಒಂದು ಸಪೋರ್ಟ್ ನಮಗೆ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಆರ್ ರೀಸೆಂಟ್ ಲೋಸ್ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಮಾರ್ಕೆಟ್ ರಿಯಾಕ್ಟ್ ಆಗೋದಕ್ಕೆ ಪ್ರಾಬಬಿಲಿಟಿ ಇರುತ್ತೆ. ಸೊ ಅದರಿಂದ ಅಪ್ಕಮಿಂಗ್ ಸೆಷನ್ಸಲ್ಲೂ ಮಾರ್ಕೆಟು ಈ ಲೆವೆಲ್ಸ್ನ ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ಹೋಗ್ತಾ ಇದ್ದರೆ 17,770 ಲೆವೆಲ್ನ ಬ್ರೇಕ್ ಆಗಿ ಬಿಲೋ ಸಸ್ಟೈನ್ ಆಗ್ತಾ ಇದ್ದರೆ ಆ್ಯಂಡ್ ಫರ್ದರ್ ಆಗಿನೂ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸು US CPI ಇನ್ಫ್ಲೇಷನ್ ಡೇಟಾ ಇವತ್ತು ಅರೌಂಡ್ 7 PM ಬರುತ್ತೆ. ಫ್ರೆಂಡ್ಸ್, ನಮ್ಮ ಇಂಡಿಯನ್ CPI ಡೇಟಾ ಅಪ್ಡೇಟ್ ಆಗಿದೆ. ಲಾಸ್ಟ್ ಮಂತು 5.88% ಇದ್ದರೆ ಈ ಸಲ ಅದು 5.72% ಬಂದಿದೆ. ಆ್ಯಂಡು ಇವನ್ IIP ಡೇಟಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಇನ್ ಪ್ರೊಡಕ್ಷನ್ ಡೇಟಾನು ಇವತ್ತು ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಮಾತಾಡ್ಕೊಳ್ಳೋಣ. ರೇಟಿಂಗ್ ಏಜೆನ್ಸೀಸ್ ಬಗ್ಗೆ ನೀವು ಗಮನಿಸಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋಂಥ ರೇಟಿಂಗ್ ಏಜೆನ್ಸೀಸು ಕ್ರಿಸಲ್, ಇಕ್ರಾ ಆ್ಯಂಡ್ ಕೇರ್ ಇವೆಲ್ಲ ರೇಟಿಂಗ್ ಏಜೆನ್ಸಿ ಅಲ್ವಾ. ಮತ್ತು ಏನಕ್ಕೆ ಸ್ಟಾಕ್ ಪ್ರೈಸಸ್ ಒಂದೇ ಥರ ಮೂವ್ ಆಗಿರಲ್ಲ? ನೀವಿಲ್ಲಿ ಗಮನಿಸಿದ್ರೆ ಕೆ ರೇಟಿಂಗ್ಸ್ಗೆ ಸಂಬಂಧಿಸಿದ ಸ್ಟಾಕ್ ಪ್ರೈಸ್ ಇವತ್ತು 52 ವೀಕ್ಸ್ ಹೈಗೆ ಟಚ್ ಮಾಡಿದೆ. ವೆರಾಸ್ ಇಕ್ರಾ 52 ವೀಕ್ಸ್ ಹೈ 5,477 ಆ್ಯಂಡ್ ಸ್ಟಾಕ್ ಟ್ರೇಡ್ ಆಗ್ತಿರೋದು 4,600ನಲ್ಲಿ. ಆ್ಯಂಡ್ ಕ್ರಿಸಲ್ ಅವರು 52 ವೀಕ್ಸ್ ಹೈ 3,800 ಆದರೆ ಸ್ಟಾಕ್ ಟ್ರೇಡ್ ಆಗ್ತಿರೋದು 3,000ನಲ್ಲಿ. ಏನಕ್ಕೆ ಕೆ ರೇಟಿಂಗ್ ಮಾತ್ರ 52 ವೀಕ್ಸ್ ಹೈನಲ್ಲಿದೆ? ಇಲ್ಲಿಂದನೂ ಇನ್ನೂ ಅಪ್ಸೈಡ್ಗೆ ಬೆಳೆಯುತ್ತಂತ ಏನಕ್ಕೆ ಬೈ ಮಾಡ್ತಿದ್ದಾರೆ? ವೆರಾಸ್ ಇಕ್ರಾ ಆ್ಯಂಡ್ ಕ್ರಿಸಲ್ ರಿಲೇಟೆಡ್ ಆಗಿ ಏನಕ್ಕೆ ಬೈಯಿಂಗ್ ಕಾಣಿಸ್ತಿಲ್ಲ? ಇದ್ರ ಬಗ್ಗೆ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಆ್ಯಕ್ಚುಲಿ ಫಸ್ಟ್ ಈ ರೇಟಿಂಗ್ ಏಜೆನ್ಸು ಏನು ಬಿಸ್ನೆಸ್ ಮಾಡ್ತಾ ಇರುತ್ತೆ? ಇಫ್ ಇನ್ ಕೇಸ್ ನಾವೇನಾದರೂ ಒಂದು ಹಣ ರೈಸ್ ಮಾಡಬೇಕಂತ ಅಂದ್ಕೊಂಡ್ರೆ ಇಶ್ಯೂ ಮಾಡಿರೋ ಒಂದು ಬಾಂಡ್ಸ್ ಒಂದು ವ್ಯಾಲ್ಯೂ ಇರಬೇಕಲ್ವಾ? ಆ ಥರ ಮೀನ್ಸ್ ಬಾಂಡ್ ಮೂಲಕ ರೈಸ್ ಮಾಡಬೇಕಂತ ಅಂದ್ಕೊಂಡ್ರೆ ಆ ಬಾಂಡ್ಸ್ ಒಂದು ವ್ಯಾಲ್ಯೂ ಆರ್ ಬಾಂಡ್ಸ್ ಒಂದು ಟ್ರಸ್ಟ್ ವರ್ತನ್ನ ಈ ರೇಟಿಂಗ್ ಏಜೆನ್ಸೀಸೇ ಡಿಸೈಡ್ ಮಾಡುತ್ತೆ. ಲೈಕ್ ನಮ್ಮ ಸ್ಕೂಲ್ಸ್ನಲ್ಲಿ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅನ್ನೋ ಥರ ಇವರು ಬಾಂಡ್ಸು ಡಿಫ್ರೆಂಟ್ ಗ್ರೇಡ್ಸ್ ಕೊಡ್ತಾ ಆ ಕಂಪನಿ ಹಣ ರೈಸ್ ಮಾಡಬೇಕಂತ ಅಂದ್ಕೊಂಡಾಗ ಇವ್ರು ಕೊಡ್ತಿರೋಂಥ ರೇಟಿಂಗ್ಸಿಂದಾನೇ ಆ ಕಂಪನಿಗೆ ಫಂಡ್ಸ್ ಅನ್ನೋ ಬರ್ತಾ ಇರುತ್ತೆ. ಅದರಿಂದ ಆಲ್ಮೋಸ್ಟ್ ಆಫ್ ದಿ ಕಂಪನೀಸು ಅವರ ಡೆಟ್ ರೇಟಿಂಗ್ಸು ಅವರ ಬಾಂಡ್ಸ್ ರೇಟಿಂಗ್ಸು ಏಜೆನ್ಸಿಯಿಂದಾನೇ ತಗೊತಾ ಇರ್ತಾರೆ. ಆ ಥರ ಯಾರಾದರೂ ಒಂದು ಒಳ್ಳೆ ಅಮೌಂಟ್ ಕೊಟ್ಟರೆ ಇವರು ಪಾಸಿಟಿವ್ ರೇಟಿಂಗ್ಸ್ ಕೊಟ್ಬಿಟ್ರೆ ಆ ಕಂಪನಿ ಡಿಫಾಲ್ಟ್ ಆಗ್ತಾ ಇದ್ದರೆ ಆ ರೇಟಿಂಗ್ ಏಜೆನ್ಸಿ ಮೇಲೂ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದ ಮೋಸ್ಟ್ಲಿ ಈ ರೇಟಿಂಗ್ ಏಜೆನ್ಸೀಸು ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ಸೆಬಿಯವರು ರೀಸೆಂಟ್ ಟೈಮ್ಸಲ್ಲಿ ಆ್ಯಕ್ಷನ್ ತೊಗೊಂಡಿದ್ದಾರೆ ರೇಟಿಂಗ್ ಏಜೆನ್ಸಿ ಮೇಲೆ. ಸೊ ಈಗ ನಾವು ಅನ್ಕೊಂಡ ಹಾಗೆ ಥೀಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ಏನಕ್ಕೆ ಈ 2 ಸ್ಟಾಕ್ಸು ಬಿಟ್ಟು ಈ ಕೇರ್ ರೇಟಿಂಗ್ ಸ್ಟಾಕ್ ಮಾತ್ರನೇ 52 ವೀಕ್ಸ್ ಹೈ ಮೇಲೆ ಇದೆ? ಬಿಕಾಸ್ ಆಫ್ ವ್ಯಾಲ್ಯೂಷನ್. ಕ್ರಿಸಲ್ ನೋಡಿದ್ರೆ FY24 ಪ್ರೈಸ್ ಟು ಟ್ರೇಡಿಂಗ್ಸ್ ಮಲ್ಟಿಪಲ್ಸ್ನಲ್ಲಿ 31 ಟೈಮ್ಸಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಇಕ್ರಾ
29 ಟೈಮ್ಸಲ್ಲಿ ಟ್ರೇಡ್ ಆಗ್ತಿದೆ. ವೆರಸ್ ಕೆ ರೇಟಿಂಗ್ಸ್ ಮಾತ್ರ ಇಷ್ಟು ಬೆಳೆದ ಮೇಲೂ 18 ಟೈಮ್ಸ್ ಪ್ರೈಸ್ ಟು ಮಲ್ಟಿಪಲ್ನಲ್ಲಿ ಟ್ರೇಡ್ ಆಗ್ತಿದೆ. ಅಂದರೆ ಈ 3 ಕಂಪನಿ ಸೇರಿಸಿದ್ರೆ ನಿಯರ್ಲಿ 75 to 85% ಹತ್ರ ಈ ಕ್ರೆಡಿಟ್ ರೇಟಿಂಗ್ ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತೇವೆ. ಅದರಿಂದ ಈ ಎಂಟೈರ್ ಸೆಕ್ಟರಲ್ಲಿ ಪ್ಲೇ ಮಾಡಬೇಕಂತ ಅಂದ್ಕೊಳ್ಳೋರು ಈ 3 ಸ್ಟಾಕ್ಸ್ನ ಗಮನಿಸ್ತಾ ಇರಬೇಕು. ಅದರಲ್ಲಿ ಕೇರ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಗ್ರೋತು 52 ವೀಕ್ಸ್ ಹೈಗೆ ಟಚ್ ಆಗ್ತಾ ಇರೋದಕ್ಕೆ ಮೇನ್ ರೀಸನ್ ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಇರ್ತಾ ಇರೋದು. ಆ್ಯಂಡ್ ಇವನ್ ಇವರು ಬುಕ್ಸ್ನಲ್ಲಿ ಪ್ರೆಸೆಂಟ್ ಕ್ಯಾಶು ಆಲ್ಮೋಸ್ಟ್ 500 crores ಹತ್ರ ಇದೆ. ಆ್ಯಂಡ್ ಇವರು ಮಾರ್ಕೆಟ್ ಕ್ಯಾಪಿಟಲಿಂದ ಕಂಪೇರ್ ಮಾಡಿದ್ರೆ 28% ಹತ್ರ ಇರ್ತಾ ಇದ್ದಂಗೆ. ಇವನ್ ಸ್ಟ್ರಾಂಗ್ ಡಿವಿಡೆಂಡ್ ಪಾಲಿಸಿನ ಇವರು ಮೈಂಟೈನ್ ಮಾಡ್ತಿದ್ದಾರೆ. ಡಿವಿಡೆಂಡನ್ನು ಇವರು ಬೆಟ್ರಾಗೆ ಕೊಡ್ತಾರೆ. ಆ್ಯಂಡ್ ಇವರು ರಿಲೇಟೆಡ್ ಆಗಿರೋಂಥ ಮೈನ್ ಕಂಪ್ಯಾರಿಟಿವ್ ಆಗಿರೋಂಥ ಕ್ರಿಸಲ್ ಅವರು ಈ ಕಂಪ್ನಿ ರಿಲೇಟೆಡ್ ಆಗಿ 8.8% ಹತ್ರ ಶೇರ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ. ಈ ಕಂಪನೀಸ್ಗೆ ಮೇಜರ್ ಎಕ್ಸ್ಪೆನ್ಸಸ್ಸು ಎಂಪ್ಲಾಯೀಸ್ ಕಾಸ್ಟ್, ರಾ ಮಟೀರಿಯಲ್ ತೊಗೊಂಬರೋದು, ರಾ ಮಟೀರಿಯಲ್ ಪ್ರೈಸಸ್ಸು ಜಾಸ್ತಿ ಆಗೋದು, ಈ ಥರವೆಲ್ಲನೂ ಏನೂ ಇರಲ್ಲ ಇವರಿಗೆ. ಆಪರೇಷನಲ್ ಲಿವರೇಜಸ್ಸು ಇವ್ರಿಗೆ ಸಿಗತ್ತೆ. ಇದು ಮೈನ್ ಅಡ್ವಾಂಟೇಜ್. ಇಫ್ ಇಂಡಸ್ಟ್ರಿಯಲ್ ಸೈಕಲ್ ಎಲ್ಲನೂ ಅಪ್ಸೈಡ್ಗೆ ಮೂವ್ ಆಗ್ತಾ ಇದ್ದಾಗ ಕಾರ್ಪೊರೇಟ್ ಲೋನ್ ಗ್ರೋತ್ನು ಬೆಳೀತಾ ಇರೋ ಸಮಯದಲ್ಲಿ ಇವರಿಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡು ಹಾಗೆ ಪಾಸಿಟಿವ್ ರೀಸನ್ಸಿಂದಾನೇ ಕೆ ರೇಟಿಂಗು ರೆಸ್ಟ್ ಆಫ್ ದಿ ಸ್ಟಾಕ್ಸ್ ಕಂಪೇರ್ ಮಾಡಿದ್ರೆ 52 ವೀಕ್ಸ್ ಹೈನಲ್ಲಿ ಟಚ್ ಮಾಡ್ತಿದೆ. ನೆಕ್ಸ್ಟು ಶಿವ ಸಿಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಗೆ ಒಡಿಶಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಂದ ಗ್ರೀನ್ ಸಿಗ್ನಲ್ ಬಂದಿದೆ. ಇದರ ರಿಲೇಟೆಡ್ ಆಗಿ 0.66 ಮೆಟ್ರಿಕ್ ಟನ್ ಪರ್ ಆ್ಯನಮ್ ಕ್ಲಿಂಕರ್ ಅಂಡ್ ಇವನ್ 9 ಮೆಗಾವಾಟ್ಸ್ ವೇಸ್ಟ್ ಹೀಟ್ ರಿಕವರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಇವರಿಗೆ ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು ಅನ್ನೋ ಥರ ಅಪ್ಡೇಟ್ಸ್ ಬರ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು 3.5% ಎಂಡ್ ಆಗಿದೆ. ನೆಕ್ಸ್ಟು IIFL ವೆಲ್ತ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು January 19 ಬೋರ್ಡ್ ಸಮಾವೇಶ ಮಾಡಿ 4th ಇಂಟರ್ಮ್ ಡಿವಿಡೆಂಡ್ನ ಮೀನ್ಸ್ ಡಿವಿಡೆಂಡು ಹಾಗೆ ಇವನ್ ಸ್ಟಾಕ್ ಸ್ಪ್ಲಿಟ್ಸ್ ಆರ್ ಬೋನಸ್ನ ಪ್ರಕಟಣೆ ಮಾಡ್ತಾರಂತ ಅಪ್ಡೇಟ್ಸ್ ಮಾಡ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಓಪನಿಂಗ್ನಲ್ಲೇ ಒಳ್ಳೆ ಗ್ಯಾಪ್ ಅಪ್ ಆಗಿ ನಿಯರ್ಲಿ 2.5% ಗೈನ್ಸಿಂದ ಎಂಡ್ ಆಗಿದೆ. ನೆಕ್ಸ್ಟು DB ರಿಯಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ಸಬ್ಸಿಡಿ ಇವರಿಬ್ರು ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ಅವ್ರ ಜೊತೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂತ ಇವರು 185 crores ಅಂಡ್ ಇವರ ಸಬ್ಸಿಡರಿ 200 crores ಹತ್ರ ಪೇ ಮಾಡ್ತಾ ಪ್ರೀವಿಯಸ್ಲಿ ಇವರಿಗೆ ಸಂಬಂಧಿಸಿದ ಲೋನ್ಸ್ ಕೊಟ್ಟಿರೋಂಥ ಲೆಂಡರ್ಸ್ಗೆ ಹಣನ ಸೆಟಲ್ ಮಾಡ್ತಾ ಇವರ ಡೆಟ್ನ ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಒಂದು ನ್ಯೂಸ್ ಅಪ್ಡೇಟ್ ಸರ್ಕ್ಯುಲೇಟ್ ಆಗ್ತಿದೆ. ಈ ಟಾಟಾ ಮೋಟರ್ಸ್ ಒಂದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿರುವಂಥ PB ಬಾಲಾಜಿ ಅವರು ನ್ಯೂ ಡೆಲ್ಲಿಯಲ್ಲಿ ನಡೆತಿರುವಂಥ ಇಂಡಿಯನ್ ಆಟೋ ಎಕ್ಸ್ಪೋ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಟಾಟಾ ಮೋಟರ್ಸ್ ಅವರು ಯುರೋಪ್ನಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಯೂನಿಟ್ನ ಸೆಟಪ್ ಮಾಡೋದಕ್ಕೆ ನೋಡ್ತಾ ಇರೋ ಥರ ಕಮೆಂಟ್ ಮಾಡಿದ್ದಾರೆ. ಮೈನ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ತಯಾರಾಗುವಂಥ ಬ್ಯಾಟ್ರಿ ಸೆಲ್ಸ್ನ ಇವರು ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಟಾಟಾ ಮೋಟರ್ಸ್ ಒಂದು ಬ್ಯಾಟ್ರಿ ಪವರ್ಡ್ ಕಾರ್ಸ್ನಲ್ಲಿ ಯೂಸ್ ಮಾಡ್ತಿರೋ ಥರ, ಅದರ ಜೊತೆಗೆ ವೈಡರ್ ಮಾರ್ಕೆಟ್ಸಲ್ಲಿ ಈ ಬ್ಯಾಟ್ರಿ ಸೆಲ್ಸ್ನ ಇವರು ಸೆಲ್ ಮಾಡ್ತೀವಿ ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ. ಇದರಿಂದ ಟಾಟಾ ಮೋಟರ್ಸ್ ಅವರು ಶಾರ್ಟ್ಲಿ ಈ ಬ್ಯಾಟ್ರೀಸು ಸೆಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಎಂಟರ್ ಆಗ್ತಿರೋ ಥರ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಹೋಮ್ ಮೇಡ್ ಕಿಚನ್ ಅಪ್ಲೈನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಆಗಿರುವಂಥ ಸ್ಟವ್ಕ್ರಾಫ್ಟ್ ಅವರಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಈ ಕಂಪ್ನಿ ಒಂದು ಹೋಲ್ ಟೈಮ್ ಡೈರೆಕ್ಟರ್ ಅಂಡ್ CEO ಆಗಿರುವಂಥ ಮಿಸ್ಟರ್ ರಾಜೀವ್ ನಿತಿನ್ ಮೆಹ್ತಾ ಅವರು ಅವರ ಪೊಸಿಷನ್ಗೆ ರಿಸೈನ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಈ ರಾಜೀವ್ ನಿತಿನ್ ಮೆಹ್ತಾ ಅವರು ಕಂಪನಿ ಒಂದು ಗ್ರೋತಲ್ಲಿ ತುಂಬ ಕೀ ರೋಲ್ ಪ್ಲೇ ಮಾಡಿರೋಂಥ ಪರ್ಸನ್. ಆ್ಯಂಡ್ ಅದಲ್ಲದೆ ಕಂಪನಿ ಲಿಸ್ಟಿಂಗ್ ತೊಗೊಂಡು ಬರೋದಕ್ಕೂ ಇವರು ತುಂಬ ಹಾರ್ಡ್ ವರ್ಕ್ ಮಾಡಿರೋ ಥರ ಶೇರ್ ಮಾಡ್ತಿದ್ದಾರೆ. ಸೊ ಕಂಪನಿ ಒಂದು ಗ್ರೋತ್ಗೆ ಇಷ್ಟೊಂದು ಕೀ ರೋಲ್ ಪ್ಲೇ ಮಾಡಿರೋಂಥ ಪರ್ಸನ್ ರಿಸೈನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣವೇ ಇವತ್ತಿನ ಸೆಷನಲ್ಲಿ ಸ್ಟೋವ್ಕ್ರಾಫ್ಟ್ ಸ್ಟಾಕು ಪ್ರೆಷರ್ ನೋಡಿದ್ವಿ. ಆ್ಯಂಡ್ ಈ ರಾಜೀವ್ ನಿತಿನ್ ಮೆಹ್ತಾ ರಿಸೈನ್ಗೆ ಇವರು ಶೇರ್ ಮಾಡ್ತಿರೋಂಥ ರೀಸನ್ ಏನಂದರೆ ಔಟ್ಸೈಡ್ ಆಪರ್ಚುನಿಟಿಗೋಸ್ಕರ ಇವರು ರಿಸೈನ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಏನಾದರೂ ಸರಿ ಕಂಪನಿ ಗ್ರೋತ್ಗೆ ಇಷ್ಟೊಂದು ಕೀ ರೋಲ್ ಪ್ಲೇ ಮಾಡಿರೋಂಥ ಪರ್ಸನ್ ರಿಸೈನ್ ಮಾಡಿದ ತಕ್ಷಣ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗಿ ತಗೊಂಡಿದೆ. ಆ್ಯಂಡ್ ಈ ರಿಸಿಗ್ನೇಷನ್ಸ್ ಜೊತೆಗೆ ಇವರು ಏನು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಪ್ರೀವಿಯಸ್ಲಿ ಕಂಪನಿ ರಿಸ್ಟ್ರಕ್ಚರ್ ಮಾಡ್ತೀವಿ ಅಂತ ಇವರು ಯಾವುದಾದ್ರೂ ಮೆನ್ಷನ್ ಮಾಡಿದಾರಲ್ವಾ, ಅದರಲ್ಲಿ ಭಾಗವಾಗಿ ಕಂಪನಿ ಒಂದು ಗ್ರೋತ್ ಡ್ರೈವ್ ಮಾಡೋದಕ್ಕೆ ವೇರಿಯಸ್ ಪೊಸಿಷನ್ಸ್ ಅಂತೂ ಎಕ್ಸ್ಪೀರಿಯನ್ಸ್ ಪೀಪಲ್ನ ಹೈರ್ ಮಾಡೋದಕ್ಕೆ ಇವರು ಹೈರ್ ಮಾಡ್ತಿರೋ ಥರ ಇವರು ಅಪ್ಡೇಟ್ ಮಾಡಿದ್ದಾರೆ. ಬಟ್ ಏನಾದರೂ ಸರಿ ಕಂಪನಿ ಜೊತೆ ಇಷ್ಟೊಂದು ಲಾಂಗ್ ಟರ್ಮ್ ಟ್ರಾವೆಲ್ ಮಾಡಿರೋಂಥ ಪರ್ಸನ್ ರಿಸೈನ್ ಮಾಡಿರೋ ತಕ್ಷಣ ಸ್ಟಾಕ್ನಲ್ಲಿ ಇವತ್ತು ನಮಗೆ ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟು ಸ್ವಿಸ್ ಮಿಲಿಟರಿ ಇವರು ಲಗೇಜ್ ಬ್ಯಾಗ್ಸು, ಲ್ಯಾಪ್ಟಾಪ್ ಬ್ಯಾಗ್ಸ್ ಇವೆಲ್ಲದರಲ್ಲೂ ಇವರು ಫೇಮಸ್. ಇದರ ಜೊತೆಗೆ ಇವರ ಬ್ರ್ಯಾಂಡ್ ಮೇಲೆ ಇನ್ನೂ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸು, ಇನ್ನರ್ ವೇರ್ಸು ಈ ಥರವನ್ನು ಇವರು ಸೆಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರು ಸ್ವಲ್ಪ ಅದರ್ ಬ್ರ್ಯಾಂಡ್ ಪ್ರಾಡಕ್ಟ್ನು ಸೆಲ್ ಮಾಡ್ತಾರೆ. ನಾವು ಇವರ ರಿಲೇಟೆಡ್ ಆಗಿರುವಂಥ ಅಪ್ಡೇಟ್ ಏನಂದರೆ ಈ ಸ್ವಿಸ್ ಮಿಲಿಟರಿ ಬ್ರ್ಯಾಂಡ್ ಒಂದು ಸ್ವಲ್ಪ ಪ್ರಾಡಕ್ಟ್ಸು ಆಲ್ರೆಡಿ ಫ್ಲಿಪ್ಕಾರ್ಟ್ಸಲ್ಲಿ ಲಿಸ್ಟ್ ಆಗಿದೆ. ನಾವು ಈ ಸ್ವಿಸ್ ಮಿಲಿಟರಿ ಅವರು ಇವರ ಸಬ್ ಕ್ಯಾಟಗರಿ ಬ್ರ್ಯಾಂಡ್ಸ್ನಲ್ಲಿ ಲಗೇಜಸ್ ಆ್ಯಂಡ್ ಟ್ರಾವೆಲ್ ಆಕ್ಸೆಸರೀಸ್ ಯಾವೆಲ್ಲ ಇರುತ್ತಲ್ಲ ಅವನ್ನ ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ನಲ್ಲಿ ಲಿಸ್ಟ್ ಮಾಡೋದಕ್ಕೆ ಫ್ಲಿಪ್ಕಾರ್ಟ್ ಅವ್ರ ಜೊತೆ MOU ಸೈನ್ ಮಾಡಿರೋ ಥರ ಹೇಳ್ತಿದ್ದಾರೆ.
ಈ MOU ಸೈನ್ ಮಾಡೋದಕ್ಕೆ ಮೇನ್ ರೀಸನ್ ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ ಇವರಿಗೆ ಆ್ಯಡ್ ಆಗ್ತಾ ಇದ್ರೆ ಇವರ ಸೇಲ್ಸ್ ಬೆಳೆಯುತ್ತೆ ಅಂಡ್ ಕಂಪನಿ ಒಂದು ಬಿಸ್ನೆಸ್ ಅನ್ನು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಿ ಈ MOU ಸೈನ್ ಮಾಡಿ ಇವರ ಅದರ್ ಸಬ್ ಕ್ಯಾಟಗರಿ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ ಅನ್ನು ಲಿಸ್ಟ್ ಮಾಡ್ತೀವಿ ಅಂತ. ಇದರಿಂದ ಇವರು ಟರ್ನ್ ಓವರು ಅಂಡ್ ರೆವೆನ್ಯೂಸ್ ಬೆಳೆಯುತ್ತೆ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಇದರ ಮೂಲಕ ಸ್ಟೇಕ್ ಹೋಲ್ಡರ್ಸ್ಗೆ ಲಾಂಗ್ ರನ್ ಅಲ್ಲಿ ವ್ಯಾಲ್ಯೂ ಅನ್ಲಾಕ್ ನಡೆಯುತ್ತೆ ಅಂತ ಇವರು ಶೇರ್ ಮಾಡ್ತಿದ್ದಾರೆ. ಈ ಫ್ಲಿಪ್ಕಾರ್ಟ್ ಜೊತೆ ಇವರು MOU ಸೈನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣ ಇವತ್ತಿನ ಸೆಷನ್ ಅಲ್ಲಿ ಸ್ವಿಸ್ ಮಿಲಿಟರಿ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 17,770 ಅಂಡ್ ರೆಸಿಸ್ಟೆಂಟ್ 17,950 ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 41,920 ಅದರ ಬಿಲೋ 41,620. ಅಪ್ಸೈಡ್ 42,230 ಅದರ ಅಬೌವ್ 42,450. ನಾವು ರೀಸೆಂಟ್ ಟೈಮ್ಸಲ್ಲಿ ಮಾತಾಡ್ಕೊಂಡು ಹಾಗೆ ರಿಸ್ಕ್ ತಗೋಬಹುದು ಅಂತ ಅನ್ಕೊಳ್ಳೋರು ಕ್ಲೋಸಿಂಗ್ ಬೇಸಸ್ನಲ್ಲಿ 17,800 ಬಿಲೋ ಸಸ್ಟೈನ್ ಆಗೋವರೆಗೂ ನಾವು 17,800 ಪುಟ್ನ ಚೇಂಜ್ ಮಾಡಬೇಕಾಗಿರುವಂಥ ನೀಡಿಲ್ಲ ಅಂತ ಮಾತಾಡ್ಕೊಂಡಿದ್ವಲ್ವಾ. ಮೀನ್ಸ್ ಲೋಯರ್ ಸೈಡು 17,800 ಗಮನಿಸಬಹುದು, ಹೈಯರ್ ಸೈಡು 18,300. ಬಟ್ ರಿಸ್ಕ್ ತಗೊಳಕ್ ಆಗಲ್ಲ ಅಂತ ಅನ್ಕೊಳ್ಳೋರು 17,800 ಅಂದ್ರೂ 17,500 ಪುಟ್ ಆಪ್ಷನ್ ಡೌನ್ ಸೈಡ್ನ 18,300 ಕಾಲ್ ಆಪ್ಷನ್ ಅಬೋವ್ 17,500 to 18,300 ಇದೊಂದು ಇಂಪಾರ್ಟೆಂಟ್ ರೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ. ಇದು January 12 ಎಕ್ಸ್ಪೈರಿ ಕಾಂಟ್ರಾಕ್ಟ್ ಇವತ್ತು ಎಕ್ಸ್ಪೈರ್ ಆಗಿರೋದು. ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡಿದ್ವಿ. ಇದಲ್ಲದೆ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾ ನಾವು ಗಮನಿಸ್ತಾ ಇದ್ರೆ ಇದಕ್ಕೆ ಮುಂಚೆ ನಾವು ಅನ್ಕೊಂಡ ಹಾಗೆ ರೇಂಜೇ ಒಂದು ಸಿಗ್ನಿಫಿಕೆಂಟ್ ಆಗಿ ನಮ್ಗೆ ಅರ್ಥ ಆಗ್ತಿದೆ. 17,500 to 18,300 ಈ 800 ಪಾಯಿಂಟ್ ರೇಂಜ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಫ್ಟಿ ರೇಂಜಾಗಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.